ಇರಾನ್ ಅಮೆರಿಕ ಯುದ್ಧದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡೋಣ. ಈ ಯುದ್ಧ 2.0 ಹಂತದಲ್ಲಿದೆ. ಒಂದು ಸಲ ಯುದ್ಧ ನಡೆದು ಆ ನಂತರ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದು ಅಂತಾಗಿ ಅದರ ಪ್ರಿಲಿಮಿನರಿ ಡ್ರಾಫ್ಟಿಗೆ ಎರಡೂ ದೇಶಗಳ ಸಹಿ ಹಾಕಿದ ನಂತರ ಶುರುವಾಗಿರುವ ಯುದ್ಧ ಇದು. 60 ದಿನಗಳ ನಂತರ ಫೈನಲ್ ಅಗ್ರಿಮೆಂಟಿಗೆ ಸೈನ್ ಹಾಕೋಣ ಅಂತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತಾಡ್ಕೊಂಡಿದ್ರು. ಆ 60 ದಿನ ಶಾಂತಿನೇ ಇಲ್ಲ. 3ನೆಯ ದಿನ ಅಮೆರಿಕದ ದಾಳಿ ಮುಂದುವರಿತು. ಒಂದು ದಿವಸ ಗ್ಯಾಪ್ ಕೊಟ್ಟರು. ಮೊದಲು 2 ದಿವಸ, ಆ ನಂತರ 1 ದಿವಸದ ಗ್ಯಾಪು. ಆ ಮೊದಲ 2 ದಿನ, ಮೊದಲನೇ ದಿನ 80 ಅಟ್ಯಾಕ್ಗಳು, ಅದರ ನೆಕ್ಸ್ಟ್ ಡೇ 90 ಅಟ್ಯಾಕ್ಗಳು, ಆಮೇಲೆ 24 ಗಂಟೆಗಳ ಶಾಂತಿ, ಮತ್ತೆ 3ನೇ ದಿವಸ ಅಟ್ಯಾಕು. ಇರಾನಿನ 200ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಅಮೆರಿಕ ಬಾಂಬ್ಗಳ ಸುರಿಮಳೆ ಸುರಿಸಿದೆ. ಸ್ಪೆಷಲಿ ಮಿಲಿಟರಿ ಟಾರ್ಗೆಟ್ಸ್, ಎಲ್ಲೆಲ್ಲಿ ಇರಾನ್ನವರು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೋ, ಆಯುಧಾಗಾರಗಳು, ಆರ್ಮರಿಗಳು, ಎಲ್ಲೆಲ್ಲಿ ಅವರ ಡ್ರೋನ್ ಲಾಂಚಿಂಗ್ ಪ್ಯಾಡ್ಗಳಿದ್ದಾವೋ, ಮಿಸೈಲ್ ಲಾಂಚಿಂಗ್ ಪ್ಯಾಡ್ಗಳಿದ್ದಾವೋ, ಅವೆಲ್ಲವನ್ನೂ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ನಡೆಸಿತು 20 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು. ಇವತ್ತು ಇರಾನಿನ ನೌಕಾಪಡೆ ಅಮೆರಿಕದ ಮೇನ್ ಟಾರ್ಗೆಟ್ ಆಗಿತ್ತು. ಟೆಹರಾನ್ ಸೇರಿದಂತೆ 20ಕ್ಕೂ ಹೆಚ್ಚು ನಗರಗಳ 200ಕ್ಕೂ ಹೆಚ್ಚು ಜಾಗಗಳು, ಅನೇಕ ವಿಡಿಯೋಗಳಿದ್ದಾವೆ. ಅಮೆರಿಕ ಸ್ವತಃ ರಿಲೀಸ್ ಮಾಡಿರುವ ವಿಡಿಯೋ ಇದು. ಬಂದರ್ ಅಬ್ಬಾಸ್ನಲ್ಲಿ ನಿಂತಿದ್ದ ಇರಾನಿನ ನೌಕಾಪಡೆಯ ಹಡಗುಗಳನ್ನು ಹೆಂಗೆ ಟಾರ್ಗೆಟ್ ಮಾಡಿದ್ವಿ ಅನ್ನುವ ವಿಡಿಯೋನ ಅನ್ಕ್ಲಾಸಿಫೈಡ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಬಂದರ್ ಅಬ್ಬಾಸ್ನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ದಿಗ್ಬಂಧನಕ್ಕೊಳಪಡಿಸಿದೆ ಅಮೆರಿಕದ ನೌಕಾಪಡೆ. ಇರಾನಿಗೆ ಯಾವ ಹಡಗು ಹೋಗಂಗಿಲ್ಲ, ಇರಾನ್ನಿಂದ ಯಾವ ಹಡಗು ಬರಂಗಿಲ್ಲ. ನೋಡಿ, ಸಾಮಾನ್ಯವಾಗಿ ದೊಡ್ಡ ಮನುಷ್ಯರ ವಿರುದ್ಧ ಶಬ್ದಗಳನ್ನು ಬಳಸುವಾಗ ನಾನೊಂದು ಎಕ್ಸ್ಟ್ರಾ ಕಾಷನನ್ನು ಬಳಸ್ತೀನಿ. ಶಬ್ದ ಬಳಕೆ ಮಾಡುವಾಗ ಜೀವನದಲ್ಲಿ ಏನೋ ಸಾಧಿಸಿರ್ತಾರ್ರಿ, ಅವ್ರಿಗೆ ಬಾಯಿಗೆ ಬಂದಂಗೆ ಶಬ್ದಗಳನ್ನು ಬಳಸಬಾರ್ದು ಅಂತ. ಅನ್ಲೆಸ್ ದೇ ಆರ್ ಫಸ್ಟ್ ಹ್ಯಾಂಡ್ ಕ್ರಿಮಿನಲ್ಸ್. ಕೆಲವರು ದೊಡ್ಡ ಮನುಷ್ಯರು ಕ್ರಿಮಿನಲ್ ಆ್ಯಕ್ಟ್ ಮಾಡಿಬಿಡ್ತಾರೆ, ಕ್ರೈಮ್ನಲ್ಲಿ ಭಾಗಿಯಾಗಿಬಿಡ್ತಾರೆ. ಅಂಥ ಟೈಮ್ನಲ್ಲಿ ಸ್ವಲ್ಪ ಶಬ್ದಗಳನ್ನು ಬಳಕೆಯಲ್ಲಿ ಧಾರಾಳತನ ತೋರಿಸ್ಬೇಕಾಗತ್ತೆ. ಈ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಈ ಮನುಷ್ಯನ ತಲೆನಾರು ಸರಿ ಇದೆಯಾ ಅಂತ ಅನ್ಸಕ್ಕೆ ಶುರುವಾಗಿದೆ. ಅಂದರೆ ಅನ್ನಿಸ್ತಾ ಇತ್ತು ಮೊದಲಿಂದ. ಹೇಳ್ತಾ ಇರೋದು ಮೊದಲನೇ ಸಲ ಅಷ್ಟೇ. ಹೇಳ್ತಾ ಇರೋದು ಮೊದಲನೇ ಸಲ. ಒಂದು ಕ್ಲಾಸಿಕ್ ಸ್ಟೇಟ್ಮೆಂಟ್ ಬಂತು ಡೊನಾಲ್ಡ್ ಟ್ರಂಪ್ರಿಂದ ಇವತ್ತು. ಈ ಸ್ಟೇಟ್ಮೆಂಟಿನ ಎಂಡ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಂದು, ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಮದು ಸಂಪೂರ್ಣ ನಿಯಂತ್ರಣ ಇದೆ, ಇರಾನ್ಗೆ ಯಾವ ಹಡಗು ಹೋಗೋದಕ್ಕೆ ಬಿಡ್ತಾ ಇಲ್ಲ ನಾವು, ಇರಾನ್ನಿಂದ ಯಾವ ಹಡಗು ಬರೋದಕ್ಕೆ ಬಿಡ್ತಾ ಇಲ್ಲ. ಆಯಿತು, ದೇವರು ಒಳ್ಳೇದು ಮಾಡಲಿ ನಿಮಗೆ. ಇರಾನ್ ಒಪ್ಪಲಿ ಒಪ್ಪದೇ ಇರಲಿ, ಹಾರ್ಮುಜ್ ಮುಕ್ತವಾಗಿದೆ, ಬೇರೆಲ್ಲ ದೇಶಗಳಿಗೂ ಮುಕ್ತವಾಗಿದೆ. ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಾವಲುಗಾರ. ಹಾರ್ಮುಜ್ ಜಲಸಂಧಿಯಲ್ಲಿನ ಹಡಗುಗಳಿಗೆ ರಕ್ಷಣೆ ಕೊಡುತ್ತೇವೆ. ಆಯಿಲ್ ಮತ್ತು ಗ್ಯಾಸ್ ಸಾಗಣೆಯ ಮೌಲ್ಯದ 20% ಶುಲ್ಕ ಪಾವತಿಸಿ. ಟ್ರಂಪ್ ಹೇಳ್ತಾ ಇರೋದಿದು. ಹಾರ್ಮುಜ್ನಲ್ಲಿನ ಹಡಗುಗಳಿಗೆ 20% ಟ್ಯಾಕ್ಸ್ ಹಾಕ್ತೀವಿ ಅಂತ. ಇದು ಎಷ್ಟು ಅದ್ಭುತವಾದ ಯುದ್ಧವನ್ನು ನಾವು ಮಾಡಿದ್ದೇವೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಪ್ಲಸ್ ಸಮರ್ಥನೆ. ಇರಾನ್ ಹತ್ರ ಅಣುಬಾಂಬ್ ಬಂದುಬಿಟ್ಟಿದ್ರೆ ಇಸ್ರೇಲೇ ಉಳಿತಾ ಇರಲಿಲ್ಲ, ಇರಾನಿನ ಸುತ್ತಲಿನ 5 ದೇಶಗಳು ಉಳಿತಾ ಇರಲಿಲ್ಲ, ಅರ್ಥಾತ್ ನಾವೆಲ್ಲರನ್ನೂ ರಕ್ಷಣೆ ಮಾಡಿದ್ದೀವಿ, ಇತ್ಯಾದಿ ಇತ್ಯಾದಿ. ಟ್ರುತ್ನಲ್ಲಿ ಮಾಡಿರುವ ಪೋಸ್ಟ್ನಲ್ಲಿ ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಾವಲುಗಾರ, ಹಾರ್ಮುಜ್ ಜಲಸಂಧಿನ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ,
ಆಯಿಲ್ ಮತ್ತು ಗ್ಯಾಸ್ ಸಾಗಣೆ ಮೌಲ್ಯದ 20% ಶುಲ್ಕ ಕೊಡಿ, ಹಾರ್ಮುಜ್ನಲ್ಲಿನ ಹಡಗುಗಳಿಗೆ 20% ಟ್ಯಾಕ್ಸ್ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಾವಲುಗಾರ ಅಂತೆ. ಕಾವಲುಗಾರ ಬೇಕಾಗಿದ್ಯಾರಿಗೆ? ಅವಶ್ಯಕತೆ ಯಾರಿಗಿತ್ರಿ ಕಾವಲುಗಾರನ ಅವಶ್ಯಕತೆ? ಫೆಬ್ರವರಿ 28ಕ್ಕಿಂತ ಮುಂಚೆ ಯಾವ ಕಾವಲುಗಾರನೂ ಇಲ್ಲ, ಯಾವ ಟೋಲ್ ಗೇಟು ಇಲ್ಲ, ನಿಂತ್ಕೊಂಡು ಟ್ಯಾಕ್ಸ್ ಕೊಡಿ ಅನ್ನೋರು ಇಲ್ಲ. ಹಡಗುಗಳು ಆರಾಮಾಗಿ ಹೋಗ್ತಿದ್ವು, ಆರಾಮಾಗಿ ಬರ್ತಿದ್ವು. ನೀವು ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕಲ್ಲ ಇಷ್ಟು ಸಮಸ್ಯೆ ಶುರುವಾಗಿದ್ದು. ಇರಾನ್ನವರು ಹಡಗುಗಳಿಗೆ ಟ್ಯಾಕ್ಸ್ ಹಾಕ್ತೀವಿ ಅಂದಾಗ ನೀವೇನು ಹೇಳಿದ್ರಿ? ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದೊಂದು ಫ್ರೀ ಝೋನು. ಅದು ಹೆಂಗೆ ಟ್ಯಾಕ್ಸ್ ಹಾಕ್ತಾರೋ ನೋಡ್ತೀವಿ. ಎಲ್ಲ ಮಾತಾಡಿ ಈಗ ನಮಗೆ ಟ್ಯಾಕ್ಸ್ ಕೊಡಿ ಅಂದರೆ ಇದನ್ನು ಹುಚ್ಚು ಅಂತೀರಾ, ಬೆಪ್ಪು ಅಂತೀರಾ ಅಂತ. ಹೌದು, ಇರಾನ್ ಅಣ್ವಸ್ತ್ರ ತಯಾರಿಕೆಯ ಗಂಭೀರ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಫೈನಲ್ ಸ್ಟೇಜ್ನಲ್ಲೂ ಇದ್ರವರು. ಯುರೇನಿಯಂ ಎನ್ರಿಚ್ಮೆಂಟ್ನ ರೀತಿಯನ್ನು ನೋಡಿದಾಗ ಇನ್ನೇನು ಅವರು ಅಣುಬಾಂಬ್ ಮಾಡೇ ಬಿಡ್ತಿದ್ರು. ಇರಾನ್ ಹತ್ರ ಅಣುಬಾಂಬ್ ಬಂದಿದ್ದರೆ ಇಸ್ರೇಲಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ಸು. ಇಸ್ರೇಲ್ ಹೊರತುಪಡಿಸಿದರೆ ಇರಾನ್ ಅಕ್ಕಪಕ್ಕದ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇತ್ತು. ಸೌದಿ ಅರೇಬಿಯಾನೇ ನಿರ್ನಾಮ ಮಾಡೋದಕ್ಕೆ ಅವರೇನು ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಅವರೆಲ್ಲರ ಪರವಾಗಿ ಅಮೇರಿಕ ಯುದ್ಧಕ್ಕೆ ಬಂತು, ಯುದ್ಧ ಶುರು ಮಾಡಿದೆ. ನಿಮ್ಮ ಕೈಲಾದರೆ ಮುಗಿಸಿ ಅದನ್ನು, ಇಲ್ಲದೆ ಹೋದರೆ ಇಷ್ಟೇ ಅಪ್ಪ ನಮ್ಮ ಕೈಯಲ್ಲಾಗೋದು ಅಂತ ವಾಪಸ್ ಹೋಗಿ. ಹಾರ್ಮುಜ್ ಜಲಸಂಧಿಗೆ ರಕ್ಷಣೆ ಕೊಡ್ತೀವಿ, 20% ನಮಗೆ ಕೊಡಿ. ಇದೇನು ತಮಾಷೆ ಏನ್ರಿ? ಟ್ರಂಪ್ ಇವನ್ನೆಲ್ಲ ಈ ಪೋಸ್ಟ್ಗಳನ್ನು ಯಾವ ಮನಸ್ಥಿತಿಯಲ್ಲಿ ಮಾಡ್ತಾರೆ? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮನಸ್ಥಿತಿ ಅಂದರೆ ನಾನು ಯಾವ ಅರ್ಥದಲ್ಲಿ ಬಳಸ್ತೆ ಅಂತ ಅರ್ಥನೇ ಆಗೋದಿಲ್ಲ. ಇದು ಯಾವ ಮೈಂಡ್ಸೆಟ್ನಲ್ಲಿ ಇದನ್ನೆಲ್ಲ ಹೇಳ್ತಾರೆ? ಅಮೇರಿಕ ಇರಾನಿನ 20 ನಗರಗಳ 200 ಜಾಗಗಳ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡ್ತು. ಇರಾನ್ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬಹರೇನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಹರೇನ್ ಇನ್ ದ ಸೆನ್ಸ್ ಬಹರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಟ್ಯಾಕು, ಜೋರ್ಡಾನ್ನಲ್ಲಿರುವ ಸೇನಾ ನೆಲೆಗಳ ಮೇಲೆ, ಕತಾರ್ನಲ್ಲಿರುವ ಸೇನಾ ನೆಲೆಗಳ ಮೇಲೆ. ಅಮೇರಿಕ ಅಲ್ಲಿ ಪ್ರತಿಷ್ಠಾಪಿಸಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ನ ನಾವು ಧ್ವಂಸ ಮಾಡಿದ್ದೀವಿ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಧ್ವಂಸ ಮಾಡಿಬಿಟ್ಟಿದ್ದೀವಿ. ಪ್ಯಾಟ್ರಿಯಾಟ್ ಅಂತ ಒಂದು ಸಿಸ್ಟಮ್ ಇದೆ ಅಮೇರಿಕದ ಹೆಮ್ಮೆ ಅದು. ನಮ್ಮ ಅನುಮತಿ ಇಲ್ಲದೆ ಹಕ್ಕಿ ಕೂಡ ಒಳಗಡೆ ಬರೋದಕ್ಕೆ ಬಿಡದಂಗೆ ಅದನ್ನು ಕಾಪಾಡುತ್ತೆ ಪ್ಯಾಟ್ರಿಯಾಟ್ ಸಿಸ್ಟಮ್ಮು ಅಂತಾರೆ. ಅದನ್ನೇ ಹೊಡೆದು ಬಿಟ್ಟಿದ್ದೀವಿ ಅಂತ ಇರಾನ್ನವ್ರು ಹೇಳ್ಕೊಂಡಿದ್ದಾರೆ. ಜೋರ್ಡನ್, ಬಹರೇನ್, ಕತಾರ್ 3 ದೇಶಗಳ ಸೇನಾ ನೆಲೆಯ ಮೇಲೆ ಅದರದ್ದು ಒಂದಷ್ಟು ದೃಶ್ಯಗಳಿದ್ದಾವೆ. ಈ ಟ್ರಂಪ್ 20% ಟ್ಯಾಕ್ಸ್ ಕೊಡಿ ಅಂದ್ರಲ್ಲ ಹಾರ್ಮುಜ್ ದಾಟ್ಕೊಂಡು ಹೋಗೋದಕ್ಕೆ, ಅದಕ್ಕೆ ಅಬ್ಬಾಸ್ ಅರಾಗ್ಜಿ ಇರಾನಿನ ವಿದೇಶಾಂಗ ಸಚಿವರ ಹೇಳಿಕೆ. ಇರಾನ್ ಯಾವಾಗಲೂ ಜಲಮಾರ್ಗದ ನಿಜವಾದ ರಕ್ಷಕ. ನೋಡಿರಿ, ಫೆಬ್ರವರಿ 28ಕ್ಕಿಂತ ಮುಂಚೆ ಹಾರ್ಮುಜ್ನ ರಕ್ಷಕ ಯಾರು ಅನ್ನುವ ಪ್ರಶ್ನೆಯೇ ಇರಲಿಲ್ಲ. ಈಗ ಅಮೇರಿಕ ನಿಜವಾದ ಜಲರಕ್ಷಕನ, ಇರಾನ್ ನಿಜವಾದ ಜಲರಕ್ಷಕನ ಅನ್ನೋ ಪ್ರಶ್ನೆ ಈಗ. ಫೆಬ್ರವರಿ 28ಕ್ಕಿಂತ ಮುಂಚೆ ದರ್ ಇಸ್ ನೋ ಕ್ವಶನ್ ಎಟ್ ಆಲ್. ಅಂದರೆ ಪ್ರಾಬ್ಲಮ್ ಶುರು ಮಾಡಿದ್ದಿವರು, ನಾವೆಂಡ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇರೋದು ಇವರು. ಅದಕ್ಕೆ ಟ್ಯಾಕ್ಸ್ ನಾವು ಕಟ್ಟಬೇಕಂತೆ. ಹಾರ್ಮುಜ್ ಜಲಸಂಧಿಯಲ್ಲಿನ ತೈಲ ಹಡಗುಗಳ ಸುರಕ್ಷಿತ ಮಾರ್ಗ ಒದಗಿಸುವವರಿಗೆ ಈಗ ಪರಿಹಾರ ನೀಡಬೇಕು. ಅಂದರೆ ಇವ್ರು ಹೇಳೋದು ಅಮೇರಿಕಕ್ಕೆ ಯಾಕೆ 20% ಕೊಡಬೇಕು? ಯಾರು ಅಲ್ಲಿನ ಹಡಗುಗಳಿಗೆ ಸೇಫ್ಟಿ ಕೊಡ್ತಾರೋ ಅವರಿಗೆ ದುಡ್ಡು ಬರಬೇಕು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಯಾವತ್ತಿಗೂ ಇರುತ್ತೆ. 20% ತುಂಬ ಜಾಸ್ತಿ ಆಯಿತು, ನಾವು ಕಡಿಮೆ ತಗೊಳ್ತೀವಿ ಅಂತ ಈಗ ಭಾರತದಂಥ ದೇಶಗಳ ಡಿಸೈಡ್ ಮಾಡಲಿ. ಇರಾನ್ನವ್ರು ಕೇಳಿದಷ್ಟು ಕೊಡೋದ, ಅಮೇರಿಕದವ್ರು ಕೇಳಿದಷ್ಟು ಕೊಡೋದ ಅಂತ ಭಾರತದಂತಹ ದೇಶಗಳು ಡಿಸೈಡ್ ಮಾಡ್ಬೇಕಂತೀಗ. ವರ್ಲ್ಡ್ ಅಫೇರ್ಗಳು ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ, ವಿದೇಶಾಂಗ ವ್ಯವಹಾರಗಳು ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ
ಹಾರ್ಮುಜ್ ಜಲಸಂಧಿಯನ್ನು ದಾಟುವ ಹಡಗುಗಳು ಯಾವಾಗಲೂ ಸುರಕ್ಷಿತ ಅಂತ ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾರೆ. IRGC ಅವರು ಹೋಗೋ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಒಂದಕ್ಕೊಂದು ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಧ್ವಜ ಹೊತ್ತು ಬರ್ತಾ ಇದ್ದ 2 ಟ್ಯಾಂಕರ್ಗಳ ಮೇಲೆ IRGC ಅಟ್ಯಾಕ್ ಮಾಡಿದೆ. ಅದರ ಒಂದು ಟ್ಯಾಂಕರ್ನಲ್ಲಿ ಭಾರತೀಯ ಸಿಬ್ಬಂದಿ ಇದ್ದರು. ಆ ಭಾರತೀಯ ಸಿಬ್ಬಂದಿಯ ಪೈಕಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇನ್ನು 6 ಜನರಿಗೆ ಗಾಯ ಆಗಿದೆ. ಗಾಯ ಆಗಿರುವ 6 ಜನರ ಪೈಕಿ 4 ಜನರ ಪರಿಸ್ಥಿತಿ ಗಂಭೀರ ಇದೆ. ಈ ಘಟನೆ ನಡೆದ ನಂತರ ಮೊಂಬಾಸಾ ಅಂತ ಒಂದು ಟ್ಯಾಂಕರು, ಅಲ್ ಬಹಿಯಾ ಅಂತ ಇನ್ನೊಂದು ಟ್ಯಾಂಕರು, 2 ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಧ್ವಜ ಕಟ್ಟಿಕೊಂಡು ಹೋಗ್ತಾ ಇದ್ವು. ಇರಾನಿನ ರಾಜತಾಂತ್ರಿಕರಿಗೆ ಭಾರತ ಸಮನ್ಸ್ ಮಾಡ್ತು. ಅಂದರೆ ದೆಹಲಿಯಲ್ಲಿರುವ ಇರಾನಿನ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಸಮನ್ಸ್ ಮಾಡೋದು, ವಿ ಆರ್ ಪ್ರೊಟೆಸ್ಟಿಂಗ್ ಇಟ್ ಅನ್ನುವುದನ್ನು ಹೇಳುವ ದ್ಯೋತಕ ಅದು. UAEಯ ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿತು. 6 ಭಾರತೀಯರು, 2 ಯುಕ್ರೇನಿಯನ್ನರು ಸೇರಿದಂತೆ 8 ಜನರಿಗೆ ಗಾಯ ಆಗಿದೆ. 4 ಜನರ ಸ್ಥಿತಿ ಗಂಭೀರ ಅಂತ. 4 ಜನ ಭಾರತೀಯರು ಅಂದುಕೊಳ್ಳಬೇಕಾಗಿಲ್ಲ. ಇರಾನಿನ ಡೆಪ್ಯೂಟಿ ಚೀಫ್ ಆಫ್ ಮಿಷನ್ ಮೊಹಮ್ಮದ್ ಜಾವದ್ ಹೊಸೇನಿಗೆ ಸಮನ್ ಮಾಡಿ ಕರೆದು ತನ್ನ ಪ್ರೊಟೆಸ್ಟನ್ನು ಭಾರತ ಲಾಡ್ಜ್ ಮಾಡಿತು. ಭಾರತದ ನಾವಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಅಗತ್ಯ ಇದೆ ಅಂತ ಭಾರತ ಹೇಳಿದೆ. ಈ ಮಧ್ಯೆ ರಷ್ಯಾದ ಮಿಲಿಟರಿ ಏರ್ಕ್ರಾಫ್ಟ್ಗಳು ಇರಾನಿಗೆ ಬಂದಿದ್ದಾವೆ. ಈ ಯುದ್ಧ ದಿನದಿಂದ ದಿನಕ್ಕೆ 2ನೇ ಹಂತದಲ್ಲಿ ಗಂಭೀರ ಆಗ್ತಾ ಇದೆ ಅನ್ನುವುದಕ್ಕೆ ದ್ಯೋತಕ ನೋಡಿ, ಉದಾಹರಣೆ ಇದು. ರಷ್ಯಾದ ಮಿಲಿಟರಿ ಪ್ಲೇನ್ಗಳು ಬಂದಿದ್ದಾವೆ, ಫೈಟರ್ ಜೆಟ್ಗಳು ಅಂತ ಹೇಳ್ತಾ ಇಲ್ಲ. Tu-214 ಅನ್ನುವಂಥ ಕಮಾಂಡ್ ಪೋಸ್ಟ್ ಇದು. ಅಂದರೆ ಒಂದು ಏರಿಯಲ್ ಫೈಟ್ ನಡೀತಾ ಇದ್ದರೆ ಅಲ್ಲಿ ಹಾರಾಡ್ತಾ ಇರುವ ಎಲ್ಲ ವಿಮಾನಗಳ ಮಧ್ಯದಲ್ಲಿ ಒಂದು ಕೋಆರ್ಡಿನೇಷನನ್ನು ಎಸ್ಟಾಬ್ಲಿಷ್ ಮಾಡುವಂಥ ಜವಾಬ್ದಾರಿ ಈ ವಿಮಾನಕ್ಕಿರುತ್ತೆ. ಶತ್ರುವಿನ ವಿಮಾನಗಳು ಎಲ್ಲಿ ಬರ್ತಾ ಇದ್ದಾವೆ, ಮಿಸೈಲ್ಗಳು ಎಲ್ಲಿ ಬರ್ತಾ ಇದ್ದಾವೆ, ಅದಕ್ಕೆ ಟ್ಯಾಕ್ಟಿಕಲಿ ಕೌಂಟರ್ ಮಾಡಬೇಕಾದದ್ದನ್ನು ಹೆಂಗೆ, ಆ ರೀತಿಯಾದಂಥ ಗೈಡ್ ಮಾಡಬಲ್ಲಂಥ ಕಮಾಂಡ್ ಸೆಂಟರ್ ಇದು ರಷ್ಯಾದ್ದು ಇರಾನಿಗೆ ಬಂದಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಅಮೇರಿಕ ದೊಡ್ಡ ಪ್ರಮಾಣದಲ್ಲಿ ಇರಾನ್ ಮೇಲೆ ಯುದ್ಧ ಮಾಡುವುದೇ ಆದರೆ ಇರಾನಿನ ರಕ್ಷಣೆಗೆ ನಾವಿರ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಯುದ್ಧದ ಆರಂಭದಲ್ಲಿ 3ನೇ ವಿಶ್ವಯುದ್ಧ ಆರಂಭವಾಯ್ತಾ ಅಂತ ಕೆಲವರು ಮಾತಾಡಿದಾಗ ನನಗೆ ಏನ್ರಿ ಇವರು ಈ ಪರಿ ಹೇಳ್ತಾರೆ ಅಂತ ಅನ್ನಿಸೋದು. ಇದನ್ನು ನೋಡಿದರೆ ಇನ್ನೇನು ಅನ್ನಿಸ್ತಾ ಇದೆ. ಇರಾನ್ ಮೇಲೆ ಅಮೇರಿಕ ದಾಳಿ ಮಾಡುವಾಗ ರಷ್ಯಾದವರು ಇರಾನಿನ ಸಪೋರ್ಟಿಗೆ ಬಂದಿದ್ದಾರೆ. ಅಂದರೆ ಆಂಟೊನೋ 148 ವಿಮಾನವನ್ನು ರಷ್ಯಾ ಕಳಿಸಿದೆ. Tu-214 ವೈಮಾನಿಕ ಕಮಾಂಡ್ ಪೋಸ್ಟ್ ಇದು. AN-148 ಅನ್ನುವ ಇದು ಏನು ಆಂಟೊನಿಯೋ 148 ಇದೊಂದು ಕಾರ್ಗೋ ಜೆಟ್. ಎಲ್ಲವೂ ಇರಾನಿಗೆ ಬಂದಿಳಿದಿದ್ದಾವೆ. ಒಂದು ಕಡೆ ಇರಾನಿನ ಬೆಂಬಲಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಚೈನಾ ನಿಂತ್ಕೊಂಡಿದೆ. ಚೈನಾದಿಂದ ಇರಾನ್ಗೆ ಹೋಗುವ ಕಾರ್ಗೋ ಶಿಪ್ಗಳ ಮೇಲೆ ಅಮೇರಿಕಕ್ಕೆ ಡೌಟ್ ಇದೆ. ಅದರಲ್ಲಿ ಡಾಕ್ಯುಮೆಂಟಲ್ಲಿ ಒಂದು ವಸ್ತು ಅಂಥೇಳಿ ಒಳಗಿಂದೊಳಗೆ ವೆಪನ್ಸ್ ಕಳಿಸ್ತಾರೆ ಅಂತ. ಇನ್ನೊಂದು ಕಡೆ ರಷ್ಯಾ ನೇರ ಬಂದು ತನ್ನ ಮಿಲಿಟರಿ ಏರ್ಕ್ರಾಫ್ಟ್ಗಳನ್ನು ಇರಾನಿನಲ್ಲಿ ಇಳಿಸಿದೆ. ಇದೆಲ್ಲದರ ಮಧ್ಯೆ ನಡೆದಿರುವಂಥ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಲಿಂಡ್ಸೆ ಗ್ರಹಾಮ್ ಅಂತ ಡೊನಾಲ್ಡ್ ಟ್ರಂಪ್ ರೈಟ್ ಹ್ಯಾಂಡು. ಲಿಂಡ್ಸೆ ಗ್ರಹಾಮ್ ಆರೋಗ್ಯವಾಗಿದ್ದ ಮನುಷ್ಯ. ಯುಕ್ರೇನ್ ಪ್ರವಾಸಕ್ಕೆ ಹೋಗಿದ್ದರು ಇತ್ತೀಚೆಗೆ. ಯುಕ್ರೇನ್ನಿಂದ ವಾಪಸ್ ಬಂದು ಮನೆಯಲ್ಲಿ ಹಾರ್ಟ್ ಅಟ್ಯಾಕಾಗಿ ಸತ್ತುಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.